ಬಿಸಿಲ ನಡುವೆಯೂ ಧಾರವಾಡ ಮೈತ್ರಿ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಪರ ಗೃಹ ಸಚಿವ ಎಂಬಿ ಪಾಟೀಲ್ ಭರ್ಜರಿ ಪ್ರಚಾರ ತಾಲೂಕಿನ ವ್ಯಾಪ್ತಿಯಲ್ಲಿ ಕೈತೆನೆ ಕಾರ್ಯಕರ್ತರ ಜೊತೆ ಸೇರಿ ಎಂಬಿ ಪಾಟೀಲ್ ಮತಯಾಚಿಸಿದರು. ಇನ್ನು ಕ್ಯಾಂಪೇನ್ ವೇಳೆ ಸಚಿವ ಆರ್ ವಿ ದೇಶಪಾಂಡೆ, ಸಿಎಂ ರಾಜಕೀಯ ಕಾರ್ಯದರ್ಶಿ ಎನ್ಎಚ್ ಕೋನರೆಡ್ಡಿ ಸೇರಿದಂತೆ ಇತರೆ ನಾಯಕರು ಭಾಗಿಯಾಗಿದ್ದರು. ಇನ್ನು ಇದೇ ವೇಳೆ ಮಾತನಾಡಿದಂತ ಅವರು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿ ವಿನಯ್ ಕುಲಕರ್ಣಿಗೆ ಮತ ನೀಡುವಂತೆ ಕ್ಷೇತ್ರದ ಜನತೆಯಲ್ಲಿ ಮನವಿಯನ್ನ ಮಾಡಿಕೊಂಡರು. ಬಳಿಕ ಮಾತನಾಡಿದಂತ ಕಂದಾಯ ಸಚಿವ ಆರ್ ವಿ ದೇಶಪಾಂಡೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಮ್ಮಿಶ್ರ ಸರ್ಕಾರ ಸಾಕಷ್ಟು ಶ್ರಮಿಸ್ತಾ ಇದೆ ಅಂತ ಹೇಳಿದರು. ಜೊತೆಗೆ ಸ್ಟಾಕ್ ತಗೊಳ್ತಾ ಇದ್ದೀನಿ. ಯೋಧರು ಸುಮಾರು 42 ಜನ ಸಿಆರ್ಪಿಎಫ್ ಯೋಧರು ಆ ಒಂದು ಬಾಂಬ್ ಸ್ಫೋಟ್ ನಲ್ಲಿ 250 ಕೆಜಿ RDX ನ ಬಾಂಬ್ ಸ್ಫೋಟ್ ನಲ್ಲಿ ಇವತ್ತು ವೀರಮರಣವನ್ನು ಹೊಂದಿದ್ರು. ತದನಂತರ ಬಾಲಾಕೋಟ ಏರ್ ಸ್ಟ್ರೈಕ್ ಮಾಡಿದಂತವ್ರು ನಮ್ಮ ಭಾರತ ಸೈನ್ಯರು. ಮೋದಿಯವರು ಹೋಗಿ ಏನೆಲ್ಲ ಪ್ಲೇನ್ ಕೂತಿರ್ಲಿಲ್ಲ, ಹೋಗಿ ಸ್ಟ್ರೈಕ್ ಮಾಡೋತಿ ತಾವೇ ಹೋಗಿ ಅಲ್ಲಿ ಬಾಂಬ್ ಹೋಗಿ ಬಂದವ್ರ ಗೊತ್ತಲೇ ಹೇಳ್ತಾರ. ನಮಗೆ ಅಭಿಮಾನ ಇದೆ, ಹೆಮ್ಮೆ ಇದೆ ನಮ್ಮ ಸೈನ್ಯ ಬಗ್ಗೆ. ಆದ್ರೆ ನಾವು ಮೋದಿಯವ್ರಿಗೆ ಪ್ರಶ್ನೆ ಕೇಳಬೇಕಾಗಲ್ಲ. ಆ 42 ಮಂದಿ ಹೆಂಗ್ ಸತ್ರು, ಯಾಕೆ ಸತ್ರು, ಅದು ಯಾರ ವೈಫಲ್ಯ? ಈ ದೇಶದಲ್ಲಿ ನಮ್ಮ ಇಂಟೆಲಿಜೆನ್ಸ್ ಎಲ್ಲಿ ಹೋಗಿತ್ತು? 250 ಕೆಜಿ RDX ಹೆಂಗ್ ಬಂತು? 250 ಕೆಜಿ RDX ನಮ್ಮ ದೇಶದ ಒಳಗೆ ಹೆಂಗ್ ಬಂತು? ನೀವು ಚೌಕಿದಾರ್ ಕೆಲಸ ಸರಿಯಾಗಿ ಮಾಡಿದ್ರೆ 250 ಕೆಜಿ RDX ನಮ್ಮ ದೇಶದಲ್ಲಿ ಬರ್ತಿರ್ಲಿಲ್ಲ. ಅದು ಬರ್ತಿದ್ರೆ ಇವತ್ತು ನಮಗ 42 ಜನ ಸಾಯ್ತಿರ್ಲಿಲ್ಲ. ಸಿದ್ದರಾಮಯ್ಯ ಸರ್ಕಾರ 50,000 ರೂಪಾಯಿ ತನಕ ಎಲ್ಲ ನಿಮ್ಮ ಸಹಕಾರಿ ಸಾಲಗಳು ಮನ್ನಾ ಮಾಡಿ ಅಂದಾಜು 8,000 ಕೋಟಿ ರೂಪಾಯಿ ನಿಮ್ಮ ಖಾತೆ ಮಾಡಿದ ಕೀರ್ತಿ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರಗಳಿಗೆ. ಹಲವಾರು ಕಾರ್ಯಕ್ರಮ ಸಮಯದ ಅಭಾವದ ಮಾತಾಡುವುದಿಲ್ಲ. ವಿದ್ಯೆ, ಬಡವರ ಮಕ್ಕಳು, ಕೂಲಿಕಾರ ಮಕ್ಕಳು, ಪರಿಜಾತಿ ಪಂಗಡ ಮಕ್ಕಳು, ರೈತ ಮಕ್ಕಳು ಪಡಿಬೇಕು. 21ನೇ ಶತಮಾನದಲ್ಲಿ ಸರಸ್ವತಿಯಿಂದ ವಂಚಿತ ಯಾರು ಮಕ್ಕಳಾಗಬಾರ್ದು. ಸರಸ್ವತಿ ಸಂಪಾದನೆ ಮಾಡಲಿಕ್ಕೆ ಬೇಕು, ಇಲ್ಲಾಂದ್ರೆ ಸಮಾಜದಲ್ಲಿ ಗೌರವ ಸಿಗುವುದು ಬಹಳ ಕಷ್ಟ. ಹಾಗಾಗಿ ಅಂಗನವಾಡಿಯಿಂದ ಕಾಲೇಜ್ ತನಕ ಹಲವಾರು ಕಾರ್ಯಕ್ರಮಗಳು, ಕ್ಷೀರಭಾಗ್ಯ, ಶಿವಭಾಗ್ಯ, ಬಟ್ಟೆ ಭಾಗ್ಯ, ಏನ ಲೆಕ್ಕ ಇಲ್ಲ. ತತ್ತಿ, ಹಾಲು ಏನು ನನಗೆ ಗೊತ್ತಿಲ್ಲ, ಅಮ್ಮನಿಗೆಲ್ಲ ಗೊತ್ತಿರಬಹುದು ಯಾವ ಪ್ರಕಾರ ಒಳ್ಳೆಯ ಕೆಲಸ ಅಂಗನವಾಡಿಯಲ್ಲಿ ನಡೀತಾ ಇದೆ, ಯಾವ ಪ್ರಕಾರ ಶಾಲೆಯಲ್ಲಿ ಹಲವಾರು ಕಾರ್ಯಕ್ರಮ ಮಾಡಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಹೆಣ್ಮಕ್ಳಿಗೆ 1ನೇತಿಂದ MA MCom ತನಕ ಉಚಿತವಾದ ಶಿಕ್ಷಣ ಕೊಡುವ ಕಾರ್ಯಕ್ರಮ ಸಿದ್ದರಾಮಯ್ಯ ಜಾರಿ